2ನೇ ತಿಮೋತಿ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದಿರಲಿ. ಇಲ್ಲಿ ಪೌಲು ಸ್ವಾರ್ಥ ಸಾರಬೇಕಂತೇಳಿ ಅನೇಕ ಪ್ರಾಂತಗಳಲ್ಲಿ ಹೋಗ್ತಿರುವಾಗ ಯಾರು ಪೌಲಿಗೆ ಸಪೋರ್ಟ್ ಮಾಡುವಲ್ರು, ಎಲ್ಲರೂ ಪೌಲನ್ನು ಬಿಟ್ಟು ದೂರ ಹೋಗ್ತದಾರ. ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಪೌಲ್ ಅಲ್ಲಿ ಕೃಂಗ್ತಾ ಇಲ್ಲ, ಬಲಹೀನನಾಗ್ತಾ ಇಲ್ಲ, ಭಯ ಪಡ್ತಾ ಇಲ್ಲ. ಏನ್ ಮಾಡ್ತದಾನಂದ್ರೆ, ಸರಿ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನು, ದೇವ್ರು ನನಗೇನ್ ಕೆಲಸ ಕೊಟ್ಟನ ಅದ್ ನಾನು ಮಾಡ್ತೀನಿ, ದೇವ್ರೇ ನನ್ನ ನಡೆಸ್ತಾನ ಅನ್ನೋ ಒಂದು ವಿಶ್ವಾಸದಲ್ಲಿದ್ದ ದೇವ್ರು ಕೊಟ್ಟಿರೋಂಥ ಸ್ವಾರ್ಥನ ಕೈಯಾಗಿ ಹಿಡ್ಕೊಂಡು ಪ್ರಕಟಿಸ್ತದನ. ಯಾರು ಸಪೋರ್ಟ್ ಮಾಡ್ತಿಲ್ಲ, ಯಾರು ಹತ್ರಕ್ಕೆ ಬರ್ತಿಲ್ಲ, ಎಲ್ಲರೂ ದ್ವೇಷಿಸ್ತದಾರ. ಇನ್ನೊಂದು ಏನ್ ಮಾಡ್ತಾರ ಗೊತ್ತಾ, ಇದನ್ನ ಅಪೋಸ್ತಲನೇ ಅಲ್ಲ, ಇದನ್ನ ಕರ್ಕೊಂಡ್ ಬಡ್ರಿ, ಇದನ್ನ ಮಾತುಗಳನ್ನ ಕೇಳ್ಬಾಡ್ರಿ, ಪೌಲ್ ಬೋಧನೆ ಕೇಳ್ಬಾಡ್ರಿ ಅಂತೇಳಿ ಇನ್ನ ವ್ಯತಿರೇಕವಾದ ಬೋಧನೆಗಳು ಜಾಸ್ತಿ ಅದಾವ. ಇಂಥವ್ರ ಮಧ್ಯದಲ್ಲಿ ಕೂಡ ಯಾರ ಮೇಲೆ ಕೂಡ ಡಿಪೆಂಡ್ ಆಗಿಲ್ದಂಗ, ಯಾರು ನನಗೆ ಸಪೋರ್ಟ್ ಬೇಕು, ಒಬ್ರು ನನಗೆ ಸಹಾಯ ಮಾಡಬೇಕು, ಒಬ್ರ ಮೇಲೆ ನಾನು ಡಿಪೆಂಡ್ ಆಗ್ಬೇಕು ಅನ್ನೋ ಆಲೋಚನೆನೇ ಇಲ್ದಂಗ ಪೌಲು ದೇವ್ರು ನಡ್ಕೊಂಡು ನಡೀತಿದ್ದಾನೆ. ನಮ್ಮ ಆತ್ಮೀಯ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ ಕೂಡ ನಮ್ಗೆ ಯಾರು ಸಪೋರ್ಟ್ ಮಾಡುವಲ್ರು, ಯಾರು ನಮ್ಗೆ ಸಹಾಯ ಮಾಡುವಲ್ರು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಾವು ಮಾಡಬಾರ್ದು. ನಾವು ಡಿಪೆಂಡ್ ಆಗ್ಬೇಕಾಗಿರೋದು ದೇವ್ರ ಮೇಲೆ. ಆಮೇಲೆ ಆತನು ನಂಬಿಗಸ್ತನು. ದೇವ್ರನ್ನ ಹಿಡ್ಕೊಂಡು ನಾವು ಪ್ರಯಾಣ ಮಾಡಬೇಕು, ದೇವ್ರನ್ನ ಹಿಡ್ಕೊಂಡು ನಾವು ನಡಿಬೇಕು. ಅವಾಗೇ ನಾವು ಪ್ರತಿ ಕೆಲಸದಲ್ಲಿಯೂ ನಾವು ಸಕ್ಸಸ್ ಆಗ್ತೀವಿ, ದೇವ್ರು ನಮಗೆ ಜಯ ಕೊಡ್ತಾನ. ಪೌಲ್ಗೆ ಅದೇ ಜಯ ಕೊಟ್ಟಿರೋದು. ಎಲ್ಲಿ ಹೋದ್ರು ಕೂಡ ದೇವ್ರನ್ನ ಹಿಡ್ಕೊಂಡು ಪೌಲ್ ಹೋಗಿದಾನ, ಅಲ್ಲೆಲ್ಲ ಸಂಘಗಳು ಕಟ್ಕೊಂತ ಬಂದಿದಾನ. ಯಾರು ಸಪೋರ್ಟ್ ಮಾಡಿಲ್ಲ. ಆಮೇಲೆ ಏನ್ ಮಾಡೋಣ, ಶತ್ರುಗಳೇ ಮಿತ್ರಗಳಾಗಿ ಮಾಡೋಣ ದೇವ್ರು ಪೌಲಿಗೆ. ನಮಗ್ ಕೂಡ ಅದೇ ರೀತಿಯಲ್ಲಿ ಮಾಡ್ತಾನೆ. ನಾವು ಆತ್ಮೀಯ ಜೀವಿತದಲ್ಲಿ ನಾವು ಹೋಗ್ತಿರುವ, ಆತ್ಮೀಯ ಜೀವಿತದಲ್ಲಿ ನಾವು ಬೆಳಿತಿರುವಾಗ ಯಾರು ನಮಗೆ ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಕುಟುಂಬದಲ್ಲಿ ಸಪೋರ್ಟ್ ಮಾಡೋದಿಲ್ಲ, ನಮ್ಮ ರಿಲೇಷನ್ದಲ್ಲಿ ಸಪೋರ್ಟ್ ಮಾಡೋದಿಲ್ಲ, ಸ್ನೇಹಿತರಲ್ಲಿ ಸಪೋರ್ಟ್ ಬರೋದಿಲ್ಲ. ಇನ್ನ ವ್ಯತಿರೇಕವಾಗಿ ನಮ್ಮನ್ನ ಹೀನೈಸ್ತಾರ. ಬಹಳ ದೊಡ್ಡ ಭಕ್ತಿ ಮಾಡ್ತಿ, ನಾವೇನ್ ಭಕ್ತಿ ಮಾಡಿಲ್ಲ, ಬರೇ ದೇವ್ರ, ಬರೇ ಇವೆಲ್ಲ ನಮ್ಮನ್ನ ಒಂಥರ ಡಿಪ್ರೆಸ್ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾರ, ಡಿಪ್ರೆಷನ್ ಕಳ್ಸಕ್ಕೆ ಪ್ರಯತ್ನ ಪಡ್ತಿರ್ತಾರ, ನಮ್ಮನ್ನ ಕೃಂಗ್ಸಕ್ಕೆ ಪ್ರಯತ್ನ ಪಡ್ತಿರ್ತಾರ. ನಾವು ಕೃಂಗಬಾರ್ದು. ಅವ್ರ ಸಪೋರ್ಟ್ ನಮಗೆ ಸಿಗೋಲ್ದಲ್ಲ, ಇವ್ರ ಸಪೋರ್ಟ್ ನಮಗೆ ಸಿಗೋಲ್ದಲ್ಲ, ಇವ್ರು ನನ್ನ ಅರ್ಥ ಮಾಡ್ಕೋವಲ್ರಲ್ಲ. ಯಾರು ಅರ್ಥ ಮಾಡ್ಕೊಂಡ್ರೇನು, ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೇನು, ಯಾರು ಸಪೋರ್ಟ್ ಮಾಡಿದ್ರೇನು, ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೇನು, ನಾವು ದೇವ್ರನ್ನ ಹಿಡ್ಕೊಂಡು ಹೋಗ್ಬೋದು. ಆಮೇನ್, ಹಲ್ಲೆಲೂಯಾ. ಒಂದಿನ ಅವ್ರಿಗೆ ತಿಳಿಸ್ತಾನ ದೇವ್ರು, ಅವ್ರಿಗೆ ಗೊತ್ತಾಗತ್ತೆ. ಪೌಲ್ ಹಂಗೆ ಮಾಡಿರೋದು ನೋಡ್ರಿ. 17ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸ್ವಾರ್ಥೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆ ಮಾಡಿದನು. ಆಮೇನ್. ಏನ್ ಮಾಡೋಣ ದೇವ್ರೇ ಪೌಲ್ ಪಕ್ಷ ನಿಂತುಕೊಂಡು ಆ ಸ್ವಾರ್ಥ ಎಲ್ಲರಿಗೂ ಸಾರುವಂತೆ ಮಾಡಿ ಅನ್ಯ ಜನಗರೆಲ್ಲರ ಸ್ವಾರ್ಥ ಕೇಳುವಂತೆ ಮಾಡೋಣ. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯಿಯೊಳಗಿಂತ ತಪ್ಪಿಸಿದನು. ಅಂದ್ರೆ ಅಪವಾದಿ ಆ ಒಂದು ಸಿಂಹದ ಬಾಯಲ್ಲಿದ್ದ ನನ್ನನ್ನು ದೇವ್ರು ತಪ್ಪಿಸ್ತಾನ. ನಮಗ್ ಕೂಡ ಭಾರಿ ಮಂದಿ ಅಪಾಯ ಮಾಡ್ಬೇಕಂತ ಬರ್ತಾರ, ನಮ್ಮನ್ನು ಕೃಂಗಿಸ್ಬೇಕಂತ ಬರ್ತಾರ, ನಮ್ಮ ಆತ್ಮೀಯ ಜೀವಿತನ ಬಲಹೀನ ಪಡಿಸಕ್ಕಂತ ಬರ್ತಾರ. ಈ ರೀತಿಯಾಗಿ ಪೌಲ್ನ ಆ ಒಂದು ಸಿಂಹದ ಬಾಯಲಿದ್ದ ತಪ್ಪಿಸಿದನೋ, ನಮ್ಮನ್ನು ಕೂಡ ಇವರೆಲ್ಲರ ಬಾಯಲಿದ್ದ ದೇವ್ರು ತಪ್ಪಿಸ್ತಾನ. ವ್ಯತಿರೇಕ ಆಗ್ತಿರ್ತಾವ, ಇಬ್ಬಂದಿ ಬರ್ತಿರ್ತಾವ, ಆತಂಕ ಬರ್ತಿರ್ತಾವ, ನಾವು ಭಯಪಡಬಾರ್ದು. ದೇವ್ರ ನಮ್ಮ ಪಕ್ಷದನ, ದೇವ್ರ ನಮ್ಮ ಮೇಲೆ ಏನು ಉದ್ದೇಶ ಐತದ ನೆರವೇರಿಸ್ತಾನ. ಯಾರು ಸಪೋರ್ಟ್ ಮಾಡಿ, ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನು, ನಮಗ್ ದೇವ್ರೇನ್ ಕೊಟ್ಟಾನ ಅದನ್ನ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಯಾರ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು. ನಮಗೆ ಸಹಾಯ ಬರುವಲ್ದಲ್ಲ, ಇವ್ ನನಗೆ ಅರ್ಥ ಮಾಡ್ಕೋವಲ್ರಲ್ಲ, ನಾನೇನು, ಅವೆಲ್ಲ ನಾವು ಚಿಂತನೆ ಮಾಡಬಾರ್ದು, ಆಲೋಚನೆ ಮಾಡಬಾರ್ದು. ಯಾಕಂದ್ರೆ ಪೌಲಿ ಕೂಡ ಪಾಪ ಯಾರೂ ಸಪೋರ್ಟ್ ಮಾಡೇ ಇಲ್ಲ. ಅದನ್ನೇ ಹೇಳ್ತಾ ಅನ್ನೋದು. ನಾನು ಫಸ್ಟ್ ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ, ಯಾರು ನನ್ನ ಕಡೆ ಆಗಿಲ್ಲ. ಎಲ್ಲರೂ ನನ್ನ ವ್ಯತಿರೇಕಿಸ್ಯಾರ, ಎಲ್ಲರೂ ನನ್ನ ಅಡ್ಡಿಪಡಿಸ್ಯಾರ, ಎಲ್ಲರೂ ನನ್ನ ದೂರ ತಳ್ಳಾರ. ಆದ್ರೆ ದೇವ್ರು ನನ್ನ ಪಕ್ಷ ಇದ್ದ, ದೇವ್ರು ನನಗೆ ಸಹಾಯಕನಾಗಿ ನಿಂತ. ದೇವ್ರು ಕೊಟ್ಟರೆ ಸ್ವಾರ್ಥ ಎಲ್ಲಾ ಜನರಿಗೂ ಸಾರುವಂತೆ ಮಾಡ್ದ. ಅವರ ಸ್ವಾರ್ಥನ ಅಂಗೀಕರಿಸಿ ರಕ್ಷಣೆಯಲ್ಲಿ ಬರುವಂತೆ ದೇವ್ರು ಮಾಡ್ದ. ಸಿಂಹದ ಬಾಯಲ್ಲಿದ್ದ ಕೂಡ ದೇವ್ರು ನನ್ನ ತಪ್ಪಿಸ್ದ. ನೋಡ್ರಿ, ಎಷ್ಟು ಅದ್ಭುತವಾದ ದೇವರು, ಎಷ್ಟು ಒಂದು ನಂಬಿಗಸ್ತನಾದ ದೇವರು ನಾವು ಆರಾಧಿಸ್ತೀವಿ. ನಾವು ದೇವ್ರು ನೋಡಿ ನಡಿಬೇಕು. ಯಾರ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು, ಯಾರ ಸಹಾಯ ನಾವು ಕೇಳಕ್ ಹೋಗ್ಬಾರ್ದು, ಯಾರ ಸಹಾಯನೂ ನಾವು ಆಸಕ್ ಹೋಗ್ಬಾರ್ದು. ಒಂದಿನ ಶತ್ರುಗಳೇ ಮಿತ್ರಗಳಾಗಿ ಮಾಡ್ತಾನ. ಯಾರು ನಮ್ಮನ್ನು ವ್ಯತಿರೇಕಿಸರೋ ಅವರೇ ಬಂದು ದೇವ್ರ ಕೆಲ್ಸಕ್ಕೆ ಸಹಾಯ ಮಾಡ್ತಾರ. ಹಂಗ ಮಾಡ್ತಾನ ದೇವ್ರು. ಆಮೇನ್. ಆತ್ಮೀಯ ಜೀವಿತದಲ್ಲಿ ಕೂಡ ನಾವು ಕೃಂಗಬಾರ್ದು.
ಬಲಹೀನ ಆಗ್ಬಾರ್ದು. ಯಾರು ಕುಟುಂಬದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ, ಯಾರನ್ನ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಿಲ್ಲ. ನೋಡ್ರಿ, ಒಂದು ನೀವು ಆಲೋಚನೆ ಮಾಡ್ಬೇಕಾಗಿರೋದು ನಾವೇನಪ್ಪಾ ಅಂತ ಹೇಳಿದ್ರೆ, ಒಬ್ರು ಕೈ ಕೆಳಗ ನಾವು ಇರಬೇಕು ಅನ್ನೋದು ನಾವು ಆಸೆ ಪಡಬಾರ್ದು. ಯಾರೋ ನಮಗೆ ಸಹಾಯ ಮಾಡ್ಬೇಕನ್ನೋ ಆಸೆ ಪಡಬಾರ್ದು. ನಾವು ಸ್ವತಂತ್ರ ಆಗಿರ್ಬೇಕು. ದೇವ್ರು ನಮ್ಗೆ ಸ್ವತಂತ್ರ ಮಾಡೋಣ. ಕೆಲವೊಂದು ಟೈಮ್ನಲ್ಲಿ ಸರಿ ಯಾರ್ದ ಒಂದು ಆ ಡಿಪೆಂಡ್ ಅನ್ನೋ ಪರಿಸ್ಥಿತಿನಲ್ಲಿ ನಾವ್ ಇದೀವಪ್ಪ, ಇಲ್ಲ ನಾವು ಅವ್ರು ಹೇಳಿದ ಮಾತು ಕೇಳ್ಬೇಕು, ಅವ್ರು ಹೇಳಿದ ಮಾತು ನಾವು ಅಂಗೀಕರಿಸ್ಬೇಕು, ಅವ್ರ ಮಾತು ನಾನು ತಿರಸ್ಕಾರ ಮಾಡಂಗಿಲ್ಲ, ಅವ್ರ ಮಾತನ್ನ ನಾನು ತೃಣೀಕರಿಸಂಗಿಲ್ಲ, ಅವ್ರ ಮೇಲೆ ನಾನು ಡಿಪೆಂಡ್ ಆಗಿ ಜೀವಿಸ್ತಿದ್ದೀನಿ ಅಂತೇಳಿ ಇದ್ದಾಗ ನಾವು ಪ್ರಾರ್ಥನೆ ಮಾಡಬೇಕು. ಅಯ್ಯ, ನಾನು ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದಪ್ಪ, ಯಾರಿಗೆ ನಾನು ಡಿಪೆಂಡ್ ಆಗಿರ್ಬಾರ್ದು, ಯಾರ ಕೈ ಕೆಳಗೆ ನಾನು ಇರಬಾರ್ದು, ನಾನೇ ಸ್ವತಂತ್ರಳಾಗಿ ಅನೇಕರಿಗೆ ನಾನು ಆಧಾರವಾಗಿ ನಾನು ಇರಬೇಕು, ನಾನೇ ಅನೇಕರಿಗೆ ಆಶೀರ್ವಾದಕರವಾಗಿರ್ಬೇಕು. ಆ ರೀತಿ ನಾನು ಮಾಡು ಪ್ರಭು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರ ಆ ರೀತಿ ನಮ್ಮನ್ನು ನಡೆಸ್ತಾನೆ. ಯಾರು ಮಾತಾಡೋರು ಎಲ್ಲರ ಮುಂದೆ ದೇವ್ರು ನಮ್ಮನ್ನು ತಲೆಯಾಗಿ ನಿಂದಿರಿಸ್ತಾನ. ಒಬ್ರು ಸಹಾಯ ಬೇಕು, ಒಬ್ರು ನಮಗೇನೋ ಮಾಡ್ಬೇಕು, ಒಬ್ರು ನಮಗೆ ಅರ್ಥ ಮಾಡ್ಕೋಬೇಕು, ಅವೆಲ್ಲ ಬೇಡ. ಯಾರು ಅರ್ಥ ಮಾಡ್ಕೊಂತಾರೋ, ಯಾರು ಅರ್ಥ ಮಾಡ್ಕೊಳೋದಿಲ್ಲ, ಯಾರು ಸಹಾಯ ಮಾಡ್ತಾರೋ, ಯಾರು ಸಹಾಯ ಮಾಡೋದಿಲ್ಲ, ಅವೆಲ್ಲ ನಾವು ಲೆಕ್ಕಕ್ಕೆ ಹಾಕೋಬಾರ್ದು. ನಮ್ ಗುರಿ ಏನು, ದೇವ್ರು ನಮ್ಗೆ ಏನು ಆಲೋಚನೆ ಕೊಟ್ಟಾರ, ದೇವ್ರು ನಮ್ಗೆ ಯಾವ್ದಕ್ಕಾಗಿ ನಮ್ಮನ್ನ ಏರ್ಪಾಟ್ ಮಾಡ್ಕೊಳ, ಯಾವ್ದಕ್ಕಾಗಿ ನಮ್ಮನ್ನ ದೇವ್ರು ಕರೀತದನ, ಅದನ್ನ ಗುರಿ ಇಟ್ಕೊಂಡು ಅದನ್ನೇ ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಗುರಿ ಇಟ್ಕೊಂಡೇ ಹೋಗ್ತೇನೆ. ನಾವು ಕೂಡ ಅದೇ ರೀತಿಯಲ್ಲಿ ಗುರಿನ ಇಟ್ಟುಕೊಂಡು ದೇವ್ರ ನಮ್ಮ ಮೇಲೆ ಏನು ಉದ್ದೇಶ ಐತೆ ಅನ್ನೋದನ್ನ ನಾವು ತಿಳ್ಕೊಂಡು ನಾವು ನಡೆದಾಗ ಖಚಿತವಾಗಿ ಪೌಲ್ ಹೆಂಗ ದೇವ್ರು ಸಹಾಯ ಮಾಡೋನೋ ನಮಗ್ ಕೂಡ ದೇವ್ರು ಅದೇ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಪೌಲ್ ಹೆಂಗ ಸಿಂಹದ ಬಾಯಿಲಿದ್ದ ಅಪವಾದ ಬಾಯಿಲಿದ್ದ ತಪ್ಪಿಸಿದನು, ನಮ್ಮನ್ನು ಕೂಡ ಅಪವಾದ ಬಾಯಿಲಿದ್ದ ನಮ್ಮನ್ನು ತಪ್ಪಿಸ್ತಾನ. ಪೌಲ್ ಹೆಂಗ ಆಶೀರ್ವದಿಸನು, ನಮ್ಮನ್ನು ಕೂಡ ಆಶೀರ್ವದಿಸ್ತಾನೆ. ಆಮೆನ್.